ಅಕ್ಕಮಹಾದೇವಿ 12ನೇ ಶತಮಾನದಲ್ಲಿ ಕನ್ನಡ ವಚನ ಸಾಹಿತ್ಯವನ್ನು ವೈಭವಗೊಳಿಸಿದ ಶರಣಿ, ಕವಿ ಮತ್ತು ಧಾರ್ಮಿಕ ತಾತ್ವಿಕೆ. ಆಕೆಯ ಬದುಕು ಕೇವಲ ಭಕ್ತಿಯೊಂದಿಗೆ ಸೀಮಿತವಾಗಿರದೆ ಸ್ವತಂತ್ರ, ಸಮಾನತೆ ಮತ್ತು ಮಹಿಳಾ ಮುಕ್ತಿಯ ಸಂಕೇತವಾಗಿದೆ. ಆಕೆಯ ಜೀವನವು ನಂಬಿಕೆ, ನಿರಾಕರಣೆ ಮತ್ತು ನಿಷ್ಕಲ್ಮಶ ಪ್ರೇಮದ ಪರಿಕಲ್ಪನೆಯಾಗಿ ಅನಾವರಣಗೊಳ್ಳುತ್ತದೆ. ಅಕ್ಕಮಹಾದೇವಿಯು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವ ಉಡತಡಿ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಆಕೆಯ ತಂದೆ ನಿರ್ಮಲ ಶೆಟ್ಟಿಗ ಮತ್ತು ತಾಯಿ ಸುಮತಿ ಇಬ್ಬರು ಭಕ್ತಿ ಹೃದಯಿಗಳು. ಅಕ್ಕಮ್ಮ ತನ್ನ ಬಾಲ್ಯದಲ್ಲೇ ಜೀವನ ಭಕ್ತಿಯಾಗಿದ್ದು, ಚನ್ನಮಲ್ಲಿಕಾರ್ಜುನನ್ನು ತನ್ನ ಪತಿಯೆಂದು ಪರಿಗಣಿಸಿ ಆತನ ಸೇವೆಯಲ್ಲಿ ನಿರತಳಾದರು. ಬಾಲ್ಯದಲ್ಲಿಯೇ ಆಕೆಯೊಳಗೆ ಆಧ್ಯಾತ್ಮಿಕ ಆಸಕ್ತಿಯು ಬೆಳೆಯತೊಡಗಿತು. ದೇವರ ಆರಾಧನೆ, ತಪಸ್ಸು ಮತ್ತು ಭಕ್ತಿಪೂರಿತ ಜೀವನ ಆಕೆಗೆ ಆಕರ್ಷಕವಾಗಿತ್ತು. ಆದರೆ ಆಕೆಯ ಸೌಂದರ್ಯವನ್ನು ಕಂಡು ಸ್ಥಳೀಯ ರಾಜನಾದ ಕೌಶಿಕ ಆಕೆಯನ್ನು ಪತ್ನಿಯಾಗಿ ಹೊಂದಲು ಬಯಸಿದನು. ಕೌಶಿಕ ರಾಜನು ಶಕ್ತಿಶಾಲಿ, ಬಲಿಷ್ಠನಾಗಿದ್ದರೂ ಅಕ್ಕಮಹಾದೇವಿ ಸಾಮಾನ್ಯ ಪತ್ನಿಯಂತೆ ಬದುಕಲು ಒಪ್ಪಿಕೊಂಡಿರಲಿಲ್ಲ. ಅವಳಿಗೆ ಶಿವನೊಬ್ಬನೇ ಪತಿ. ಇಹಲೋಕದ ಯಾವುದೇ ಸಂಬಂಧಗಳು ಆಕೆಯ ನಿಷ್ಠೆಯ ಪಥವನ್ನು ಬದಲಾಯಿಸಲಾರವು. ಆದಾಗ್ಯೂ ರಾಜನ ಒತ್ತಾಯಕ್ಕೆ ಮಣಿದು ಅವನು ಕೆಲವು ಷರತ್ತುಗಳನ್ನು ಒಪ್ಪಿಕೊಳ್ಳುವವರೆಗೂ ವಿವಾಹ ಸ್ವೀಕರಿಸಿದರು. ಆ ಷರತ್ತುಗಳು: ಅವಳು ತನ್ನ ಇಚ್ಛೆ ಗೋಮಾತೆ ಶಿವ ಭಕ್ತಿಯಲ್ಲಿ ನಿರತರಾಗಿರಬೇಕು, ಅವಳು ಯಾವುದಕ್ಕೂ ಬಂದಿಯಾಗದ ಮುಕ್ತ ಜೀವನ ನಡೆಸಬೇಕು, ಶಿವನ ಮೇಲಿನ ಅವಳ ಪ್ರೇಮಕ್ಕೆ ರಾಜನು ತೊಂದರೆ ನೀಡಬಾರದು. ಆದರೆ ಕೌಶಿಕನಿಗೆ ಆಕೆಯ ಸ್ವತಂತ್ರ, ಶೀಲ ಮತ್ತು ಭಕ್ತಿಮಯ ಜೀವನವನ್ನು ಸ್ವೀಕರಿಸುವ ಶಕ್ತಿ ಇರಲಿಲ್ಲ. ಅವನು ಆಕೆಯ ಮೇಲೆ ಬಲಾತ್ಕಾರಿಕ ನಿಯಂತ್ರಣ ಹೇರಲು ಪ್ರಯತ್ನಿಸಿದಾಗ ಅಕ್ಕಮಹಾದೇವಿ ಎಲ್ಲ ಅರಮನೆಯನ್ನು ತೊರೆದು ತನ್ನ ಭಕ್ತಿಯ ದಾರಿಯಲ್ಲಿ ಹೋದರು. ತನ್ನ ಪತಿವ್ರತ ಧರ್ಮವನ್ನು ಶಿವನೊಂದಿಗೆ ಮಾತ್ರ ನೋಡಿದ ಅಕ್ಕಮಹಾದೇವಿ ಎಲ್ಲ ನಡವಳಿಕೆಯನ್ನು ತೊರೆದು ಮುಕ್ತಳಾಗಿ ನಿರ್ವಹಿಸಿದರು. ತಮ್ಮ ದೇಹವನ್ನು ವಸ್ತ್ರದಿಂದ ಮುಚ್ಚುವುದು ಕೂಡ ಪಾಪ ಎಂದು ಭಾವಿಸಿ ಆಕೆ ದೇಹವನ್ನೇ ಮರೆಯುವ ಭಕ್ತಿ ಸ್ಥಿತಿಗೆ ಪ್ರವೇಶಿಸಿದರು. ತಮ್ಮ ಶಿವನ ಕುರಿತು ತಮ್ಮ ಭಾವನೆಗಳನ್ನು ನಿರೀಕ್ಷೆಯಿಲ್ಲದ ತಂತ್ರಶೀಲ ವಚನಗಳ ರೂಪದಲ್ಲಿ ಹೊರಹಾಕಿದರು. ಅನೇಕ ಹಿಂಸೆ, ನೋವು, ಸಮಾಜದ ವಿರೋಧಗಳ ನಡುವೆಯೂ ಅವಳು ನಿರಂತರ ಶಿವನನ್ನು ಅರಸುತ್ತಾ ಹೋದರು. ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣರು ನೇತೃತ್ವ ನೀಡುತ್ತಿದ್ದ ಅನುಭವ ಮಂಟಪಕ್ಕೆ ಅಕ್ಕಮಹಾದೇವಿ ಪ್ರವೇಶಿಸಿದರು. ಈ ಜಾಗದಲ್ಲಿ ತತ್ವಜ್ಞಾನಿಗಳು, ಭಕ್ತರು ಮತ್ತು ಶರಣರು ಸಮಾನತೆಯಿಂದ ಜ್ಞಾನ ಚರ್ಚೆ ನಡೆಸುತ್ತಿದ್ದರು. ಆಕೆಯ ತಪಸ್ಸು, ನಿರ್ಬಂಧ ರಹಿತ ಭಕ್ತಿ ಮತ್ತು ತತ್ವ ಬೋಧನೆಗಳು ಅಲ್ಲಮಪ್ರಭುವಿನ ಗಮನಕ್ಕೆ ಬಂತು. ಅಲ್ಲಮಪ್ರಭು ಅವರನ್ನು ಪರೀಕ್ಷಿಸಿ ಆಕೆಯ ಭಕ್ತಿಯ ಪರಿಶುದ್ಧತೆಯನ್ನು ಅನುಮಾನಿಸಿದರು. ಆದರೆ ಆಕೆ ನೀಡಿದ ಉತ್ತರಗಳು ಅವಳ ಭಕ್ತಿಯ ಶುದ್ಧತೆಯನ್ನು ತೋರಿಸಿದವು. ಅಲ್ಲಮಪ್ರಭು ತಾನು ಮಾಡಿದ ಅನುಮಾನಕ್ಕೆ ಮನಸ್ಸಿನಲ್ಲಿ ಪಶ್ಚಾತ್ತಾಪಗೊಂಡು ಆಕೆಯನ್ನು ಶರಣ ಪರಂಪರೆಯ ಮಹಾನ್ ಸಾಧಕಿಯಾಗಿ ಗುರುತಿಸಿದರು. ಅಕ್ಕಮಹಾದೇವಿಯು ಅನೇಕ ಸುಂದರ, ಗಹನ, ಅರ್ಥಪೂರ್ಣ ವಚನಗಳನ್ನು ರಚಿಸಿದರು. ಆಕೆಯ ವಚನಗಳು ಭಕ್ತಿಯ ಘನತೆಯನ್ನು, ಪರಮಾತ್ಮನೊಂದಿಗೆ ನೇರ ಸಂವಾದವನ್ನು ಹಾಗೂ ಮುಕ್ತಿಯನ್ನು ಪ್ರತಿಬಿಂಬಿಸುತ್ತವೆ. ಕೆಲವು ಪ್ರಸಿದ್ಧ ವಚನಗಳು: ನಾನರಿವಿನು ದಿನವನು ನಿನಗಿಲ್ದೇನಯ್ಯ ಚನ್ನ ಮಲ್ಲಿಕಾರ್ಜುನ. ಇದರ ಅರ್ಥ: ಇಲ್ಲಿ ಅವಳು ದಿನವೂ ಭಕ್ತನ ಅರಿವನ್ನು ಪಡೆಯುತ್ತಾಳೆ ಮತ್ತು ಅದೇ ಅವಳ ಪರಮ ಲಾಭವೆಂದು ಸಾರುತ್ತಾರೆ. ತಾಯಿ ಮೀಯೋ ಮಂಗಲಮುಖಿ ನಾನೇನೋ. ಸಮಾಜವು ತನ್ನ ಮಂಗಲಮುಖಿಯೆಂದು ಖಂಡಿಸಿದಾಗ ಅವಳು ತನ್ನ ನಂಬಿಕೆಯ ಶುದ್ಧತೆಯನ್ನು ಸ್ಪಷ್ಟಪಡಿಸುತ್ತಾಳೆ. ಮಂಜಿನ ಬೆಳಕನೋನೋ ಮುಗಿಲೆಗಿನಿಗೆ. ಶಿವನೊಬ್ಬನೇ ತನ್ನ ಜೀವನದಲ್ಲಿ ಎಲ್ಲಕ್ಕಿಂತ ಬೆಳಕಾಗಿದೆ ಎಂಬ ತಾತ್ವಿಕ ವಚನ. ಅಕ್ಕಮಹಾದೇವಿಯ
ವಚನಗಳಲ್ಲಿ ಅಂತರಂಗದ ಭಾವನೆಗಳು, ಭಗವಂತನೊಂದಿಗೆ ಅವಳ ಸಂವಾದ ಮತ್ತು ಭಕ್ತಿಯ ತೀವ್ರತೆಯನ್ನು ಕಾಣಬಹುದು. ಅಕ್ಕಮಹಾದೇವಿಯ ಅಂತಿಮ ದಿನಗಳ ಬಗ್ಗೆ ಹಲವು ತೀರ್ಮಾನಗಳು ಇವೆ. ಕೆಲವರು ಹೇಳುವಂತೆ ಅವರು ಶ್ರೀಶೈಲ ಅಥವಾ ಕೇದಾರನಾಥದ ಕಡೆಗೆ ತೆರಳಿ ಅಲ್ಲಿಯೇ ಪರಮಾತ್ಮನಲ್ಲಿ ಲೀನನಾದರು. ಅವರು ಬದುಕಿನಲ್ಲಿ ಅನುಭವಿಸಿದ ಕಠಿಣತೆ, ಸಮಾನತೆಯ ಪರ ಹೋರಾಟ, ನಿಷ್ಕಲ್ಮಶ ಪ್ರೀತಿ ಇವೆಲ್ಲವೂ ಆಕೆಯನ್ನು ಶ್ರೇಷ್ಠ ತತ್ವಜ್ಞಾನಿಯಾಗಿ ನಿರೂಪಿಸುತ್ತವೆ. ಅಕ್ಕಮಹಾದೇವಿಯು ಕೇವಲ ಕವಿ ಅಥವಾ ಭಕ್ತಿಯಳು ಮಾತ್ರವಲ್ಲ, ಅವಳು ಧಾರ್ಮಿಕ ತಾತ್ವಿಕ ಚಿಂತನೆಯ ನಾಯಕಿಯಾಗಿಯೂ ಆಗಿದ್ದಳು. ಅವರ ವಚನಗಳು ಹಾಗೂ ಜೀವನ ಚರಿತ್ರೆ ಆಧ್ಯಾತ್ಮಿಕತೆಯೊಂದಿಗೆ ಅವಳ ಸಬಲೀಕರಣವನ್ನು ಒಟ್ಟುಗೂಡಿಸುವ ಅಪೂರ್ವ ಉದಾಹರಣೆ. ಮಹಿಳಾ ಮುಕ್ತಿ. ಅಕ್ಕಮಹಾದೇವಿ ಮಹಿಳಾ ಸ್ವತಂತ್ರ ಮತ್ತು ಮುಕ್ತ ಭಕ್ತಿಯ ಪಾಲಕಿಯಾಗಿದ್ದರು. ಅವರು ಕನ್ನಡ ವಚನ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದರು. ಅವರು ಲಿಂಗ, ವರ್ಣ, ವರ್ಗಗಳನ್ನೆಲ್ಲ ಮೀರಿ ಶರಣ ಪರಂಪರೆಯನ್ನು ಅನುಸರಿಸಿದರು. ಅಕ್ಕಮಹಾದೇವಿಯ ಜೀವನ ನಮಗೆ ಭಕ್ತಿ, ತ್ಯಾಗ ಮತ್ತು ನಂಬಿಕೆಯ ಬಲವನ್ನು ತೋರುತ್ತದೆ. ಅವರ ವಚನಗಳು ಇಂದೂ ಸಹ ನಮಗೆ ಆಧ್ಯಾತ್ಮಿಕ ಜಾಗೃತಿಯನ್ನು ನೀಡುತ್ತವೆ. ಆಕೆಯ ಜೀವನ ಮಹಿಳಾ ಸಬಲೀಕರಣ, ನಿಷ್ಕಪಟ ಭಕ್ತಿ ಮತ್ತು ತಾತ್ವಿಕ ಅವಳ ಆಳವನ್ನು ತೋರಿಸುತ್ತದೆ. ಅಕ್ಕಮಹಾದೇವಿಯು ಕೇವಲ ಶರಣಿಯೇ ಅಲ್ಲ, ಅವಳು ಭಕ್ತಿಯ ಬೆಳಕನ್ನು ಹರಡಿದ ಶಕ್ತಿ.